ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. भारत सबका साथ सबका विकास, बेटी बढ़ाओ बेटी बचाओ, जी राम जी ಮತ್ತು ಭಾಳ ಇದ್ದಾವೆ ಸರ್. ಸೊ ಈ ಸ್ಲೋಗನ್ಗಳೆಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿದ್ದಾವೆ. ಆ್ಯಕ್ಚುಯಲ್ ಆಗಿ ಸ್ವಚ್ಛ ಭಾರತ್ ಇವೆಲ್ಲವೂ ಕೂಡ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿವೆ. ಈಗ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದಾಗ ಭಾಳಷ್ಟು ಸಮಸ್ಯೆಗಳಿದ್ದು, ಲೈಕ್ ಅವರೇ ಹೇಳಿದಾಗ, ಯಾಕಂದರೆ ಅವರು ಆ ಸಮಸ್ಯೆಗಳನ್ನು ಬಿಂಬಿಸಿನೇ ಅಧಿಕಾರಕ್ಕೆ ಬಂದಿದ್ದು. ಬೆಲೆ ಏರಿಕೆ ದೊಡ್ಡ ಸಮಸ್ಯೆ, ಆರ್ಥಿಕ ಅಸಮತೋಲನ, ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ಬಡವರಾಗೇ ಇದ್ದಾರೆ, ಭ್ರಷ್ಟಾಚಾರ ಮತ್ತು ತೈಲ ಬೆಲೆ ಏರಿಕೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಇದ್ದು, ನಿರುದ್ಯೋಗ, ಆ ಎಲ್ಲ ಸಮಸ್ಯೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆಯಾ 12 ವರ್ಷದಲ್ಲಿ? ಜನರೇ ಹೇಳಬೇಕು ಉತ್ತರ ಸಿಕ್ಕಿದೆಯಾ ಅಂತ. ಜನರು ಪರದಾಡ್ತಾ ಇದ್ದಾರೆ. ಇದು ನೀವು ಹೇಳಿದ್ದು ಎಲ್ಲಾನು ಸ್ಲೋಗನ್ಸ್, ಎಲೆಕ್ಷನ್ ಸ್ಲೋಗನ್ಸ್ ಆಗಿ ಭಾರತೀಯ ಜನತಾ ಪಾರ್ಟಿ ಅವರು ಉಪಯೋಗಿಸ್ತಾರೆ. ಯಾರೋ ಒಂದು ದೊಡ್ಡ PR ಏಜೆನ್ಸಿ ಇದೆ, ಹಣ ಕೊಡ್ತಾರೆ, 10,000 ಕೋಟಿ ಬೆಳೆ ಬಾಳುವಂತಹ ಭಾರತೀಯ ಜನತಾ ಪಾರ್ಟಿ ಇನ್ವೆಸ್ಟ್ ಮಾಡ್ತಾರೆ, ಅವ್ರು ಎಲೆಕ್ಷನ್ ಸ್ಲೋಗನ್ಸ್ ಅನ್ನು ಕೊಡ್ತಾರೆ. ಆದರೆ ಯೋಜನೆಗಳು ಎಲ್ಲ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಪುನರ್ ನಾಮಕರಣ ಮಾಡಿಬಿಟ್ಟು ಅದು ನಮ್ಮದು ಅಂತ ಹೇಳೋದು ಸರಿಯಲ್ಲ. ನೀವು ಅಂಕಿಅಂಶಗಳನ್ನು ತೊಗೊಳ್ಬೇಕು. 7% GDP ಮನಮೋಹನ್ ಸಿಂಗ್ರ ಕಾಲದಲ್ಲಿ ರೀಚ್ ಆಗಿತ್ತು. ನಾನು 10% ಮಾಡ್ತೀನಿ GDP ಅಂತ ಹೇಳಿದ್ರು, ಆಗಿದೆಯಾ? 2024ರಲ್ಲಿ $5 ಟ್ರಿಲಿಯನ್ ಎಕಾನಮಿ ಇಂಡಿಯಾವನ್ನು ಮಾಡ್ತೇವೆ ಅಂತ ಹೇಳಿದ್ರು, ಆಗಿದೆಯಾ? ಡಾಲರ್ ರೇಟ್ ಬಗ್ಗೆ, ಡಾಲರ್ ರೇಟು ನೇಪಾಳದ್ದು ಬೀಳಲ್ಲ, ಬಾಂಗ್ಲಾದೇಶದ್ದು ಬೀಳಲ್ಲ, ಶ್ರೀಲಂಕಾದ ಬೀಳಲ್ಲ, ಪಾಕಿಸ್ತಾನ ಅಫ್ಘಾನಿಸ್ತಾನದ್ದು ಬೀಳಲ್ಲ, ಆದರೆ ಭಾರತದ ಯಾಕ್ರಿ ಬೀಳತ್ತೆ ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಳಿದರು. ಆಮೇಲೆ ಬೆಲೆ ಏರಿಕೆ ಬಗ್ಗೆ, ಡೀಸೆಲ್ ಪ್ರೈಸ್ ಜಟ ಅಂತ ಭಾಷಣಗಳು ಮಾಡ್ತಾರೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೊಡ್ಡ ವೈರಿ ಯಾರು ಗೊತ್ತಾ ಮೇಡಮ್? ಕಾಂಗ್ರೆಸ್ ಪಕ್ಷನೂ ಅಲ್ಲ, ಆಪು ಅಲ್ಲ, JDS ಅಲ್ಲ, ತೃಣಮೂಲ ಅಲ್ಲ, TVKನೂ ಅಲ್ಲ. ಮುಖ್ಯಮಂತ್ರಿ ನರೇಂದ್ರ ಮೋದಿ ಇದ್ರಲ್ಲ, ಅವ್ರು ಕೇಳ್ತಾ ಇರೋಂಥ ಪ್ರಶ್ನೆಗಳಿತ್ತಲ್ಲ ಅವತ್ತು, ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಇವತ್ತು ಸಾಕು ನಮಗೆ. 60 ವರ್ಷಗಳು ನಾವೇನ್ ಮಾಡಿದೀವಿ ಅಂತ ಹೇಳೋದಲ್ಲ. ಇವತ್ತು 12 ವರ್ಷಗಳಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಸ್ವಾಮಿ, ಬಹುಮತ ಕೊಟ್ಟು ನಿಮ್ಮನ್ನ ಆ ಕುರ್ಚಿಯಲ್ಲಿ ಕೂರಿಸಿದ್ದಾರೆ. ನೀವೇನ್ ಮಾಡಿದಿರ ಅಂತ ಕೇಳಿದ್ರೆ ರಾಮ ಜಪ ಮಾಡೋ ಥರ ನೆಹರು 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 ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು ನನ್ನ ಪ್ರಧಾನಮಂತ್ರಿ, ನಾನು ಈ ದೇಶದ ಪ್ರಜೆನೇ. ನಾನು ಇಂಥ ಪ್ರಶ್ನೆ ಕೇಳಿದ್ರೆ ನಾನು ದೇಶ ವಿರೋಧಿ ಆಗಲ್ಲ. ನಾವೆಲ್ಲರೂ ಸೇರ್ಕೊಂಡು ಈ ದೇಶವನ್ನು ಕಟ್ಟೋಣ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆದರೆ ನೀವು 12 ವರ್ಷದಲ್ಲಿ ಮಾಡಿರೋದೇನು? ಶೂನ್ಯನೇ. ನೋಡಿ, ಈಗ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅನ್ನ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನ ಕೊಟ್ಟರು. ನಾನು ಕೂಡ ಒಂದಷ್ಟು ಕಳೆದ 10 ವರ್ಷದಲ್ಲಿ ಮೋದಿ ಅವರು ಬಂದ ಮೇಲೆ 12 ವರ್ಷದಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿದೆ ಒಂದು ಸ್ವಲ್ಪ ನಾನು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಹಪಾಠಿಗಳು ಕೊಟ್ಟಾಗ ನಾವು ಹೇಳಬೇಕಾಗುತ್ತೆ ಏನು ಮಾಡಿದೀವಿ ಅನ್ನೋದು. ಆಮೇಲೆ ನಾನು ಕೋಟ್ ಮಾಡ್ತಾ ಇರ್ತಕ್ಕಂಥದ್ದು IMF ಮತ್ತು ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಸೋರ್ಸಸ್ ಅಂತ ತಗೊಂಡೆ, ಯಾವುದೂ ಇಲ್ಲಿ ಉತ್ಕರ್ಷ್ ಕೋಟ್ ಮಾಡ್ತಿರ್ತಕ್ಕಂಥದ್ದಲ್ಲ. ಈಗ ಬಹಳಷ್ಟು ಮಾತಾಡಿದ್ರು ಮೋದಿ ಅವರು ಬಂದ ಮೇಲೆ, ಬಹಳ ಭಾಷಣ ಆಯಿತು, ಬಹಳ ಘೋಷವಾಕ್ಯಗಳು ಆಯ್ತು ಅಂತ. ಈಗ GDP ಸೈಜ್ ಈ ಕಳೆದ 2014 ಹಿಂದಕ್ಕಿದ್ದಂಥ GDP ಸೈಜ್ ಮತ್ತೆ ಬಂದಾದ್ಮೇಲೆ ಆಗಿರ್ತಕ್ಕಂಥ ಬದಲು GDP ಸೈಜ್ ಎಷ್ಟಿತ್ತು? $2.4 ಟ್ರಿಲಿಯನ್ ಇತ್ತು. ಆದರೆ ಇವತ್ತು ಆಸ್ ಆಫ್ ನೋ 2026 $4.3 ಟ್ರಿಲಿಯನ್ ಇರ್ತಕ್ಕಂಥದ್ದು. ಪರ್ ಕ್ಯಾಪಿಟಾ ಇನ್ಕಮ್ 86,000 ಇತ್ತು, ಇವತ್ತು 2.4 ಲಕ್ಷ ಇದೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ $304 ಬಿಲಿಯನ್ ಇತ್ತು, ಇವತ್ತು $700 ಬಿಲಿಯನ್ ದಾಟಿರ್ತಕ್ಕಂಥದ್ದು. ಮತ್ತೆ ನಾನು ಆಗಲೇ ಏರ್ಪೋರ್ಟ್ಸ್ ಅದರದೆಲ್ಲ ಮಾಹಿತಿ ಕೊಟ್ಟಿನಿ. ಮತ್ತೆ ವಿಶೇಷವಾಗಿ ಮೆಟ್ರೋ ನೆಟ್ವರ್ಕ್ 248 ಕಿಲೋಮೀಟರ್ ಇವತ್ತು ಎಷ್ಟಿದೆ? 1000 ಕಿಲೋಮೀಟರ್ಗೂ ದಾಟ್ಬಿಟ್ಟಿದೆ ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಅವಕಾಶ. ಮತ್ತೆ ವಿಶೇಷವಾಗಿ ಜನ್ಧನ್ ಅಕೌಂಟ್ಸ್ ನೇರವಾಗಿ ರೈತರಿಗೆ ಬಡವರಿಗೆ ಹೋಗ್ತಕ್ಕಂಥ ಅಕೌಂಟ್ಗಳು ಎಷ್ಟಿತ್ತು? 0 ಇತ್ತು. ಆ ಕಲ್ಪನೆ ಇವತ್ತು 60 ಕೋಟಿ ಜನ್ಧನ್ ಅಕೌಂಟ್ಸ್ ಅನ್ನ ಮಾಡಿರ್ತಕ್ಕಂಥ. ಮತ್ತೆ UPI ಟ್ರಾನ್ಸಾಕ್ಷನ್, ನೀವು ಇಲ್ಲಿ ಕೂತ್ಕೊಂಡು ಕಾಶ್ಮೀರಕ್ಕೆ ಕೂಡ UPI ಟ್ರಾನ್ಸಾಕ್ಷನ್ ನೋಡಿ ಎಷ್ಟಿತ್ತು? 0. ಇವತ್ತು 18 ಬಿಲಿಯನ್ ಜಾಸ್ತಿ ಹೋಗಿರ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ರೂರಲ್ ಟ್ಯಾಪ್ ವಾಟರ್ ಚಾಲೆಂಜ್, ಎಷ್ಟು ಕಷ್ಟ ಇತ್ತು ಹಳ್ಳಿಗಳಿಗೆ ರೂರಲ್ ವಾಟರ್ ಕೊಡುವಂಥದ್ದು, 17% ಇತ್ತು, ಇವತ್ತು ಎಷ್ಟಿದೆ? 80% ಮನೆಗಳಿಗೆ ಕೊಡಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ರೆಕಗ್ನೈಸ್ ಸ್ಟಾರ್ಟ್ಅಪ್ಸ್, ಟೆಕ್ನಾಲಜಿ ಡಿಜಿಟಲ್ ಬಗ್ಗೆ ಮಾತಾಡ್ತೀವಿ, ಯುವಕರ ಬಗ್ಗೆ ಮಾತಾಡ್ತೀವಿ. 500ಕ್ಕಿಂತ ಕಡಿಮೆ ಇತ್ತು ಸ್ಟಾರ್ಟ್ಅಪ್ಗಳು, ಇವತ್ತು 1.7 ಲಕ್ಷ ದಾಟ್ಬಿಟ್ಟಿದೆ. ವಿಶೇಷವಾಗಿ ಹೆಮ್ಮೆ ಏನಂತಂದ್ರೆ ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಸ್ಟಾರ್ಟ್ಅಪ್ಸ್. ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ನಾವೆಲ್ಲ ಕೇಳಿದ್ವಲ್ಲ ಏನೇನು ಸ್ಕ್ಯಾಮ್ ಆಗಿತ್ತು ಇವರು ಕಾಂಗ್ರೆಸ್ ಅವರು ಇದ್ದಾಗ. 1500 ಕೋಟಿ ಡಿಫೆನ್ಸ್, ಇವತ್ತೆಷ್ಟಿದೆ? 38,000 ಕೋಟಿ. ಮತ್ತೆ ವಿಶೇಷವಾಗಿ ಸೋಲಾರ್ ಕೆಪಾಸಿಟಿ ಎಷ್ಟಿತ್ತು? 2.6 ಜಿಗಾವ್ಯಾಟ್ಸ್ ಇತ್ತು, ಇವತ್ತು 100 ಜಿಗಾವ್ಯಾಟ್ಸ್ ದಾಟಿರ್ತಕ್ಕಂಥದ್ದು. ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ 2 ಇತ್ತು, ಇವತ್ತು 300 ದಾಟಿದೆ. ಈ ರೀತಿ ಅನೇಕ ಯೋಜನೆಗಳು ಯುವಕರಿಗೆ, ರೈತರಿಗೆ, ಬಡವರಿಗೆ, ಹಿಂದುಳಿದವರಿಗೆ, ಶೋಷಿತ. ಮತ್ತೆ ವಿಶೇಷವಾಗಿ ಇವತ್ತು ನೋಡಿ, ಇವತ್ತು ಈ ಕಾಂಗ್ರೆಸ್ ಅವರು ನಾವು ದಲಿತರನ್ನ, ಹಿಂದುಳಿದವರನ್ನ ಗುತ್ತಿಗೆಗೆ ತಗೊಂಡಿದ್ದೀವಿ ಅಂತ ವರ್ತನೆ ಮಾಡ್ತಾರಲ್ಲ. ಕಳೆದ 70 ವರ್ಷದಿಂದ ನೋಟ್ ಮೈ ಪಾಯಿಂಟ್, ಒಂದು ನ್ಯಾಷನಲ್ OBC ಕಮಿಷನ್ ಮಾಡೋಕ್ಕಾಗಿರಲಿಲ್ಲ ಕಾಂಗ್ರೆಸ್ ಅವರು ಯೋಗ್ಯತೆಗೆ. ಅದನ್ನು ಮಾಡಿದ್ಯಾರು ಅಂತ ನರೇಂದ್ರ ಮೋದಿ ಅವರು ಬಂದ ಮೇಲೆ ನ್ಯಾಷನಲ್ OBC ಕಮಿಷನ್ ಅನ್ನ ಕೊಟ್ಟು ಅದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಸ್ಥಾನಮಾನ ಕೊಟ್ಟು ಆ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಮೋದಿ ಅವರು.
ಇಲ್ಲಿ ವಿಧಾನಸಭೆ ಎಲೆಕ್ಷನ್ಸ್ ಬಂದಾಗ ನಮಗೆ ಸ್ಥಳೀಯವಾದ ಇಶ್ಯೂಗಳು ಮತ್ತು ಸ್ಥಳೀಯ ಸರ್ಕಾರಗಳು ಮಾಡಿರುವಂಥ ಸಾಧನೆ ವೈಫಲ್ಯಗಳ ಮೇಲೆ ನಾವು ವೋಟ್ ಹಾಕ್ಕೊಳ್ತೀವಿ, ಯಾವ್ದು ಬೇಕೋ ಅದು ಸರ್ಕಾರ ತರ್ತೀವಿ. ಬಟ್ ಕಳೆದ 12 ವರ್ಷಗಳಿಂದ ಕರ್ನಾಟಕದ ಜನ ಮೋದಿಯವ್ರು ನಂಬಿದ್ದಾರೆ. ಸತತವಾಗಿ ಅವರಿಗೆ ಅತಿ ಹೆಚ್ಚು MP ನಾವು ಕೊಟ್ಟು ಕಳಿಸ್ತಾನೇ ಇದ್ದೀವಿ. ಅಂತಹ ಒಬ್ಬ ಕರ್ನಾಟಕದ ಪ್ರಜೆಗೆ ಪ್ರಧಾನಿಗಳಾಗಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ಸರ್, ಸ್ವಲ್ಪ ಹೇಳಿ ಸರ್. ಈಗ ಪ್ರಧಾನಮಂತ್ರಿಗಳು ಕೊಟ್ಟಿದ್ದೇನೆಂದರೆ 14 ಫೈನಾನ್ಸ್ ಕಮಿಷನ್ ತೆಗೆದು 15 ಫೈನಾನ್ಸ್ ಕಮಿಷನ್ ಮಾಡಿ ಜನಸಂಖ್ಯಾ ಆಧಾರಿತ ಹಣ ಹಂಚೋ ಒಂದು ನೀತಿಯನ್ನು ತಗೊಬಂದು. ಅಂದರೆ ಹಿಂದೆ ಹೇಳಿದ್ದೇನು ಅಂದರೆ ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ, ನಿಮಗೆ ಬೆನಿಫಿಟ್ ಕೊಡ್ತೀವಿ ಅಂತ. ಈಗ ಹೇಳ್ತಾ ಇರೋದೇನೆಂದರೆ ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ, ನಾವು ನಿಮಗೆ ಬೆನಿಫಿಟ್ ಕೊಡ್ತೀವಿ ಅಂತ. ಅದಕ್ಕೆ ಮೋಹನ್ ಭಾಗವತ್ ಹೇಳ್ತಾವ್ರೆ 3 ಮಕ್ಳು ಹುಟ್ಟಿಸ್ಕೊಳ್ಳಿ ಅಂತ. ಈ ಕಡೆ ಚಂದ್ರಬಾಬು ನಾಯ್ಡು ಹೇಳ್ತಾರೆ 3 ಮಕ್ಳು ಹುಟ್ಟಿಸ್ಕೊಳ್ಳಿ 25,000, 4 ಹುಟ್ಟರು 50,000, ಈ ಥರ ಆಫರ್ಗಳು ಕೊಡ್ತಾವ್ರೆ. ಯಾಕೆಂದ್ರೆ ಇರೋ ಜನಕ್ಕೆ ಇವರು ಏನು ವ್ಯವಸ್ಥೆ ಕೊಡೋಕ್ಕಾಗ್ತಾ ಇಲ್ಲ. ಈಗ 15 ಫೈನಾನ್ಸ್ ಕಮಿಷನ್ ತಂದುಬಿಟ್ಟು ಇವತ್ತು ರಾಜ್ಯಕ್ಕೆ ಸುಮಾರು 1,80,000 ಕೋಟಿ ನಷ್ಟ ಆಗಿದೆ. ನಮ್ಮ ಏನು ಬರಬೇಕಾದ ಹಣಗಳು. ಇದಕ್ಕೆ ನಾವು ಇನ್ನೂ ಪೂರಕವಾಗಿ ಹೇಳ್ಬೇಕಂದ್ರೆ ಇವ್ರು ಏನು ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ರು ಆ ದುಡ್ಡುಗಳು ಕೊಡೋ ಯೋಗ್ಯತೆಯೂ ಇಲ್ಲ. ಫಾರ್ ಎಕ್ಸಾಂಪಲು ಏನು ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಪೆರಿಫರಲ್ ರಿಂಗ್ ರೋಡ್ ಆಗಿರ್ಬೋದು, ಕೆರೆ ಅಭಿವೃದ್ಧಿ ಆಗಿರ್ಬೋದು, GST ಕಾಂಪನ್ಸೇಷನ್ ಆಗಿರ್ಬೋದು, ಎಲ್ಲ ಸುಮಾರು ಒಂದು 20,000 ಕೋಟಿ ಇನ್ನೂ ಅದು ಆ ದುಡ್ಡು ಕೊಡೋಕ್ಕಾಗಿಲ್ಲ. ಇನ್ನು ಸೆಸ್ಗಳು ಅಂತ ಹಾಕಿದ್ರು, ಅದರಲ್ಲಿ ಸುಮಾರು 1.5 ಲಕ್ಷ ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಆದರೂ ಶೇರ್ಸ್ ಕೊಡ್ತಾ ಇಲ್ಲ. ಇವೆಲ್ಲ ನೋಡಿದಾಗ ದಕ್ಷಿಣ ಭಾರತದ ಏನು ರಾಜ್ಯಗಳಿದಾವೆ ಸಂಪೂರ್ಣವಾಗಿ ಲೂಟಿ ಮಾಡೋ ಒಂದು ವ್ಯವಸ್ಥೆಗಳು ಇದಾಗ್ತಾ ಇದೆ. ಹೇಳಿದಾರಲ್ಲ ಸರ್, IIT ಕೊಟ್ಟಿದ್ದಾರೆ, ಏಮ್ಸ್ ಕೊಟ್ಟಿದ್ದಾರೆ, ಏನು ಅಂತ ಹೊಸ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಏನು ಕೊಟ್ಟಿಲ್ಲ. ನಾವು ಹುಡುಕ್ಬೇಕಾಗಿದೆ, ಇವತ್ತು ಹುಡುಕ್ಬೇಕಾಗಿದೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಹುಡುಕ್ಬೇಕಾಗಿದೆ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಕರ್ನಾಟಕದ ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ಒಂದು ದಿವಸ ಹೇಳಿದ್ರು, ರೈಲ್ವೆ ಎಕ್ಸಾಮಲ್ಲಿ ಹಿಂದೆ UPA ಸರ್ಕಾರ ಇದ್ದಾಗ ಕನ್ನಡದಲ್ಲಿ ಎಕ್ಸಾಮ್ ಬರೆಯ ಕೊಟ್ಟಿದ್ರು ಅಂತ. ಅದನ್ನು ಹೇಳಿದ ನಂತರ ಅವ್ರು ಬಾಯಿ ಕಟ್ಟು ಅವ್ರಿಗೆ ಬಾಯಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಅವ್ರು ಇವತ್ತು ಮಾತಾಡೋಕ್ಕಾಗ್ತಾ ಇಲ್ಲ. ಇವತ್ತು ಸೋಮಣ್ಣ ಅವರು ಇಲ್ಲಿಂದ ರೈಲ್ವೆ ಸಚಿವರು, ಕನ್ನಡ ಎಕ್ಸಾಮ್ ಇಲ್ಲ ರೈಲ್ವೆಲಿ, ಕನ್ನಡ ಅಸ್ಮಿತೆನೇ ಕಿತ್ಕೋತಾ ಇದ್ದಾರೆ, ಕೇವಲ ಹಿಂದಿ ಮತ್ತು ಇಂಗ್ಲೀಷನ್ನೇ ಪೂರಕವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಕಂಪ್ಲೀಟಾಗಿ ದಕ್ಷಿಣ ಭಾರತದವರು ಮೇಲ್ ಬರಬಾರ್ದು, ಯಾವುದೇ ಉದ್ಯೋಗ ತಗೋಬಾರ್ದು, ಎಲ್ಲ ಇವರ ಗುಲಾಮ್ಗಿರಿಲೇ ಸಾಯ್ಬೇಕು ಅನ್ನೋ ರೀತಿಗೆ ತರ್ತಾ ಇದ್ದಾರೆ. ಮತ್ತೆ ನಾನು ಹೇಳೋದು ಅವ್ರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅವರು ಮೇಕೆ ಇದ್ದಂಗೆ ಕೋಟಿ ಮೊಸರನ್ನ ತಿಂದ್ಬಿಟ್ಟು ಆ ಪರಿಸ್ಥಿತಿಗೆ ಆ ಫೈನಾನ್ಸ್ ಮಿನಿಸ್ಟರ್ ತಗೊಂಡೋಗಿಟ್ಟಿದ್ದಾರೆ. ನಾಟ್ ಎಟ್ ಆಲ್ ನಮ್ಗೆ ಅದು ಅಕ್ಸೆಪ್ಟಬಲ್ ಅಲ್ಲ. ಆಯ್ಕೆ ಮಾಡಿ ಕಳಿಸಿದ್ವಿ. ಇನ್ನೊಂದು ಹೇಳೋದಾದ್ರೆ ಈ NPA ಅಂತ ಮಾಡಿದ್ರು 16.5 ಲಕ್ಷ ಕೋಟಿ ಮಾಡಿ ಏನ್ ಕೊಟ್ಟಿದ್ದಾರೆ ಯಾರು ಹೇಳ್ತೀರಿ? 4 ಜನರಲ್ಲಿ ಒಬ್ರು ಏನ್ ಸರ್ ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಏನು? ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಏನು? ಬಸವರಾಜ್ ಸರ್ ನೀವ್ ಹೇಳ್ರಿ, ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಏನು? ಯಾರು ಹೇಳೋ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಕರ್ನಾಟಕಕ್ಕೆ ಆಗ್ಲಿ, ವಿಶೇಷವಾಗಿ ರಾಜ್ಯಗಳಿಗೆ, ಯಾವುದೇ ರಾಜ್ಯಗಳಿಗಾಗಲಿ ವಿಶೇಷತಃ ಕೊಡುಗೆಗಳನ್ನು ನಾನು ಎನ್ಲಿಸ್ಟ್ ಮಾಡೋದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಕರ್ನಾಟಕ. ಯಾಕಂದ್ರೆ ಕರ್ನಾಟಕಕ್ಕೆ ಹಂಗ್ಯಾಕಂತೀರ್ರಿ ಸರ್, ಮಹದಾಯಿ ಹೋಲಿ ಸರ್, ದೂರದೃಷ್ಟಿ ಉಳ್ಳಂತ ನೀರಾವರಿ ಯೋಜನೆಗಳು, ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಸರ್ ಇವೆಲ್ಲ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಮೇಡಮ್. ಮಹದಾಯಿ, ಕೃಷ್ಣ ಇವೆಲ್ಲ ಆನ್ ಗೋಯಿಂಗ್ ಪ್ರಾಜೆಕ್ಟ್. ಮೋದಿ ಅವರು ಬಂದ ಮೇಲೆ ಶುರು ಆಗಿದ್ದಲ್ಲ, ಅದು ಯಾವಾಗಿಂದ ಶುರು ಆಗಿದೆ ಅವು. ನಾನು ಅದೇ ಹೇಳ್ತಾ ಇದ್ದೆ, ಒಬ್ರು 10 IIT ಕಟ್ಟಿದ್ರು, ಅದನ್ನು 11ನೇ ಕಟ್ಟಿದ್ರೆ ಅಷ್ಟು ನೀವು. ಇಟ್ ಈಸ್ ಇನ್ಕ್ರಿಮೆಂಟಲ್ ಡೆವಲಪ್ಮೆಂಟ್. ನಾನು ಹೇಳೋದು ಆವಾಗಲೇ ಉತ್ಕರ್ಷ್ ಹೇಳ್ತಾ ಇದ್ರಲ್ಲ, ಕರೆಕ್ಟ್, ಆಲ್ ಇಸ್ ನಂಬರ್ಸ್ ಆರ್ ರೈಟ್, ಎಕನಾಮಿಕ್ ಇಂಡಿಕೇಟರ್ಸ್ ಆರ್ ಕರೆಕ್ಟ್. ನೀವು ಕಂಪೌಂಡೆಡ್ ಆ್ಯನ್ಯುಲೈಸ್ಡ್ ಗ್ರೋತ್ ರೇಟ್ ಅಂತ ಇರ್ತದಲ್ಲ, ಆ ರೇಟ್ ಮೇಲೆ ನೀವು ಲೆಕ್ಕ ಹಾಕಿದರೆ ಮೋದಿ ಪ್ರಧಾನಿ ಆಗಿರಲಿ, ನೀವೇ ಪ್ರಧಾನಿ ಆಗಿರಲಿ, ಅಷ್ಟಾಗೇ ಆಗುತ್ತೆ ಅದು. ಇಟ್ ಇಸ್ ಇರ್ರೆಸ್ಪೆಕ್ಟ್ ಆಫ್ ಎನಿ ಲೀಡರ್ಶಿಪ್. ದಟ್ ಇಸ್ ಕಾಲ್ಡ್ ಕಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟ್. ಆ ಗ್ರೋತ್ ರೇಟ್ ಯಾವಾಗ ಶುರು ಆಗುತ್ತೆ? ನಿಮ್ಮ ಫಂಡಮೆಂಟಲ್ ಸರಿ ಇದ್ದಾಗ. ಮೊದಲ 50-60 ವರ್ಷ ಸರ್ಕಾರ ನಡೆಸಿ ಒಂದು ಪೇಸ್ ಸೆಟ್ ಆಗಿರ್ತದೆ, ಮೊಮೆಂಟಮ್ ಸೆಟ್ ಆಗಿರ್ತದೆ, ಅದು ಮುಂದುವರ್ಕೊಂಡು ಹೋಗ್ತದೆ. ನನ್ನ ಸಮಸ್ಯೆ ಇರೋದು ನಿಮ್ಮ ಸಾಧನೆಗಳನ್ನ ಅಲ್ಲ ಹೇಳ್ರಿ ಬಸವರಾಜ್ ಸರ್. ಕರ್ನಾಟಕ ಏನ್ರಿ ಕೊಟ್ಟಿದ್ದಾರೆ? ನಾನೇ ನಿಮ್ಮನ್ನ ಕೇಳ್ತೀನಿ, ಏನ್ ಕೊಟ್ಟಿದ್ದಾರೆ? ಅಲ್ಲಿ ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ರಿ ಒಂದ್ ಸ್ವಲ್ಪ. ನನಗೇನು ಕಂಡಿಲ್ಲ. ಐ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್ ದಟ್ ಇಸ್ ವರ್ತ್ ಮೆನ್ಷನಿಂಗ್. ಕರ್ನಾಟಕ ಏನು ಕೊಟ್ಟಿದ್ದಾರೆ? GST ಹಣ ಕಡಿಮೆ ಮಾಡಿದ್ದಾರೆ. ಸೊ ಹೀಗಿರುವಾಗ ಕರ್ನಾಟಕಕ್ಕಿಂತ ಮುಖ್ಯವಾಗಿ ರಾಜ್ಯಗಳ ಬಗ್ಗೆ ಮೋದಿ ಸರ್ಕಾರದ ಮತ್ತು NDA ಸರ್ಕಾರದ ಧೋರಣೆ ಏನು? ರಾಜ್ಯಗಳ ಸ್ವಾಯತ್ತತೆಯನ್ನು ಕಡಿಮೆ ಮಾಡ್ತೇವೆ, ಅದು ರಾಜ್ಯಗಳಿಗೆ ಕೊಡುವ ದೊಡ್ಡ ಕೊಡುಗೆ ಇರೋದು. ನ್ಯಾಷನಲಿಸಮ್ ಹೆಸರಲ್ಲಿ ರೀಜನಲಿಸಮನ್ನು ಬಲಿ ತಗೊಳ್ತಾ ಇದ್ದಾವೆ, ಅದು ರಾಜಕೀಯವಾಗಿ ಆಗಲಿ, ಮತ್ತೊಂದಾಗಲಿ, ಫೈನಾನ್ಷಿಯಲಿ ಆಗಲಿ.
ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ರಿಲಿಜನ್, ಒನ್ ನೇಷನ್ ಒನ್ ಲ್ಯಾಂಗ್ವೇಜ್, ಒನ್ ನೇಷನ್ ಒನ್ ಪೊಲಿಟಿಕಲ್ ಪಾರ್ಟಿ, ಒನ್ ನೇಷನ್ ಒನ್ ಪ್ರೈಮ್ ಮಿನಿಸ್ಟರ್. ಇದು ಅವ್ರ ನ್ಯಾಷನಲಿಸಮ್. ನನ್ನ ದೇಶದ ನ್ಯಾಷನಲಿಸಮ್ ಡಿಪೆಂಡ್ಸ್ ಆನ್ ರೀಜನಲ್ ಐಡೆಂಟಿಟೀಸ್. ಅದು ಗೊತ್ತಿಲ್ಲ ಅವ್ರಿಗೆ. ಇಲ್ಲಿನ ಪ್ರಾದೇಶಿಕತೆಯೇ ಇಲ್ಲಿನ ನ್ಯಾಷನಲಿಸಮ್ನ ಮೂಲ ಅದಕ್ಕೆ ಫಂಡಮೆಂಟಲ್. ಅಣ್ಣಾಮಲೈ ಅವರು ಹೊಸ ಪಾರ್ಟಿ ಮಾಡ್ಕೊಂಡು ಹೋಗ್ತಾ ಇರೋದು.